ನಮಸ್ಕಾರ. ಮಹಾಶಿವರಾತ್ರಿ ಹಬ್ಬಕ್ಕೆ ಶಿವ ಧರೆಗಿಳಿದು ಬಂದ್ರೂ ಚಿನ್ನದ ಬೆಲೆ ಮಾತ್ರ ಕಮ್ಮಿ ಆಗೋ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ. ಇವತ್ತು ಹಬ್ಬ, ಇವತ್ತು ಕಮ್ಮಿ ಆಗ್ಬೋದಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಯಾಕೋ ಶಿವ ವರ ಕೊಡದಂಗೆ ಇಲ್ಲ, ವರ ಕೊಟ್ಟಿಲ್ಲ ಅಂತ ಕಾಣಿಸ್ತದೆ. ಯಥಾಸ್ಥಿತಿ ಇವತ್ತು ಸಹ ಚಿನ್ನದ ಬೆಲೆ ಏರಿಕೆ ಆಗೇ ಇದೆ, ಆಗ್ತಾನೇ ಇದೆ. ಇದಕ್ಕೆ ನಾನ್ ಸ್ಟಾಪ್ ಒಂದು ಚಿನ್ನದ ಬೆಲೆ ಜಾಸ್ತಿ ಆಗ್ಬೇಕು ಅಂತ ಒಂದು ಯೋಜನೆ ತಗೊಂಬಿಟ್ಟವ್ರು ಏನೋ ಗೊತ್ತಾಗ್ತಿಲ್ಲ. ಬಟ್ ಚಿನ್ನದ ಬೆಲೆ ಇವತ್ತು ಸಹ ಏರಿಕೆ ಆಗಿರುವಂತದ್ದು. ಹಾಗಾದ್ರೆ ಇವತ್ತು ಚಿನ್ನ ಹಾಗೂ ಬೆಳ್ಳಿಯ ದರ ಎಷ್ಟಿದೆ ಅಂತ ಹೇಳಿ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವತ್ತು ನಮಗೆ ಬೆಂಗಳೂರು ಕರ್ನಾಟಕದಲ್ಲೇ ನಾವು ಆಲ್ ಓವರ್ ಕರ್ನಾಟಕದ ಬಗ್ಗೆ ಮಾತಾಡೋಣ. 22 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ ನಿಮಗೆ 8,075 ರೂಪಾಯಿ ಆಗಿದೆ ಗ್ರಾಮು. ನೆನೆ 8,055 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 80,750 ರೂಪಾಯಿ. ನೆನೆ 80,550 ರೂಪಾಯಿ. ನೆನ್ನೆಗೂ ಇವತ್ತಿಗೂ 22 ಕ್ಯಾರೆಟ್ ಚಿನ್ನದಲ್ಲಿ 20 ರೂಪಾಯಿ ಜಾಸ್ತಿ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 200 ರೂಪಾಯಿ ಜಾಸ್ತಿ ಆಗಿದೆ. ನೆನ್ನೆನೂ ಸಹ 200 ರೂಪಾಯಿ ಜಾಸ್ತಿ ಆಯ್ತು. ಇವತ್ತು ಸಹ ಮತ್ತೆ 200 ರೂಪಾಯಿ ಜಾಸ್ತಿ ಆಗಿದೆ. ಅಂದ್ರೆ 20-21 ನಿಮ್ 10 ಗ್ರಾಮ್ಗೆ 200 ರೂಪಾಯಿ ಲೆಕ್ಕ ಬರುತ್ತೆ, ಹಂಗೆ ಹೇಳ್ತಾ ಇದ್ದೀನಿ ನಾನು. ಸೊ ನೆನ್ನೆನೂ ಜಾಸ್ತಿ ಆಗಿದೆ, ಸೇಮ್ ಪ್ರೈಸ್ ಇವತ್ತು ಸಹ ಜಾಸ್ತಿ ಆಗಿದೆ. ನೆಕ್ಸ್ಟ್ 24 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ 8,809 ರೂಪಾಯಿ ಇದೆ. ನೆನೆ 8,787 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 88,090 ರುಪೀಸ್ ಆಗಿದೆ. ನೆನ್ನೆ 87,870 ರುಪೀಸ್ ಇತ್ತು. ಇದು ಸಹ 22 ರುಪೀಸ್ ಜಾಸ್ತಿ ಆಗಿದೆ. 220 ರೂಪಾಯಿ ನಿಮ್ಗೆ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ ನೋಡೋಣ. ಇವತ್ತು 1 ಗ್ರಾಮ್ಗೆ 6,607 ರೂಪಾಯಿ ಇದೆ. ನೆನ್ನೆ 6,591 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 66,070, ನೆನೆ 65,910 ರೂಪಾಯಿ. ಇದು ಸಹ 16 ರೂಪಾಯಿ ಜಾಸ್ತಿ ಆಯ್ತು. 160 ರೂಪಾಯಿ ನಿಮ್ಗೆ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿರುವಂತದ್ದು. ಸೊ ಯಾವ್ದು ರಿಲೀಫ್ ಅನ್ನೋದು ಗ್ಯಾರಂಟಿ ಇಲ್ಲ, ಬರೀ ಜಾಸ್ತಿನೇ ಆಗ್ತಾ ಇದೆ ನಮಗೆ. ಯುಗಾದಿ ಹಬ್ಬಕ್ಕೂ ಎಕ್ಸ್ಪೆಕ್ಟ್ ಮಾಡ್ಲೇಬೇಡಿ. ಚಿನ್ನ ಖರೀದಿ ಮಾಡೋದು ಇವಾಗ ಸ್ವಲ್ಪ ಕಷ್ಟನೇ. ಎಲ್ಲೋದ್ರೂ ಚಿನ್ನದ ಬಗ್ಗೆನೇ ಡಿಸ್ಕಷನ್ ನಡೀತಾ ಇರತ್ತೆ. ಏನಪ್ಪಾ ಹಿಂಗ್ ರೇಟ್ ಜಾಸ್ತಿ ಆಗೋಯ್ತು, ಇನ್ ಚಿನ್ನ ಯಾವಾಗ ತಗೊಳ್ಳೋದು, ನಾವ್ ಯಾವಾಗ ಮಾಡಿಸ್ಕೊಳ್ಳೋದು, ಫ್ಯೂಚರ್ ಜನರೇಷನ್ ಮಕ್ಳಿಗೆ ಮದ್ವೆ ಮಾಡ್ಬೇಕು, ಅದು ಇದು ಎಲ್ಲ ಕಾರ್ಯಕ್ರಮಗಳು ಇರ್ತವೆ. ಚಿನ್ನ ಇಂಪಾರ್ಟೆಂಟ್. ನಮ್ ಇಂಡಿಯನ್ ಅಲ್ಲಿ ಚಿನ್ನ ಇಲ್ಲ ಅಂದ್ರೆ ಯಾವ್ದು ಮುಂದಕ್ಕೆ ಹೋಗಲ್ಲ. ಚಿನ್ನ ನಮ್ಗೆ ತುಂಬಾ ಇಂಪಾರ್ಟೆಂಟ್, ಆಭರಣಗಳು. ಸೊ ಇದೇ ಹಿಂಗೆ ಬೆಲೆ ಆಗ್ಬಿಟ್ರೆ ಹೆಂಗೆ ಅನ್ನೋದ್ರ ಬಗ್ಗೆನೇ ಚರ್ಚೆ ನಡೀತಾ ಇರುವಂತದ್ದು. ಚಿನ್ನದ ಬೆಲೆ ಕಮ್ಮಿ ಆಗೋ ಲಕ್ಷಣಗಳು ಖಂಡಿತ ಇಲ್ಲ ಮುಂದಿನ ದಿನಗಳಲ್ಲಿ. ಸೊ ಹೇಳಿರೋ ಹಾಗೆ ಏಪ್ರಿಲ್ ವರೆಗೂ ಕಾಯ್ಬೇಕು. ಇಲ್ಲಾಂದ್ರೆ ನಮ್ಮ ಬಜೆಟ್ ಅಲ್ಲಿ ಏನಾದ್ರೂ ಅದು ರಿಫ್ಲೆಕ್ಟ್ ಆಗುತ್ತಾ ಅಂತ ನಾವು ಕಾದು ನೋಡ್ಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರದಾಯ್ತು, ರಾಜ್ಯ ಸರ್ಕಾರದ ಬಜೆಟ್ ಕೂಡ ಮುಂದಿನ ತಿಂಗಳು ನಡೆಯುತ್ತೆ, ಆಲ್ಮೋಸ್ಟ್ ಶುರು ಆಗುತ್ತೆ ಅದನ್ನು ಸಹ. ಅದ್ರಲ್ಲೇನಾದ್ರೂ ನಮ್ಗೆ ಸ್ವಲ್ಪ ಕಮ್ಮಿ ಆಗ್ಬಹುದಾ ಅಂತ ಕಾದ್ ನೋಡ್ಬೇಕು. ಬಟ್ ಇದು ಚಿನ್ನದ ಪರಿಸ್ಥಿತಿ ಆಗಿದೆ. ಚಿನ್ನದ ಬೆಲೆ ಕಮ್ಮಿ ಆಗೋದು ಬಹಳ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಓಡ್ತಾ ಇರುವಂತದ್ದು. ಇದ್ರ ಜೊತೆಗೆ ನಾವು ಇವತ್ತಿನ ಬೆಳ್ಳಿಯ ದರ ನೋಡೋಣ. ಸೊ ಬೆಳ್ಳಿಯ ದರ ನಿಮಗೆ 109ರಿಂದ 108ಕ್ಕೆ ಬಂದಿದೆ. ಇವತ್ತು ಸಹ 108 ರೂಪಾಯಿ ಎಲ್ಲ ಕಂಟಿನ್ಯೂ ಆಗ್ತಾ ಇದೆ. ಇದನ್ನು ಯಾವುದು ಬೆಲೆ ಕಾನ್ಸ್ಟೆಂಟ್ ಆಗಿದೆ, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ. 108 ರೂಪಾಯಿ 1 ಗ್ರಾಮಿನ ಬೆಳ್ಳಿಯ ದರ. 1,08,000 ರೂಪಾಯಿ ನಿಮಗೆ 1 ಕೆಜಿಯ ಬೆಳ್ಳಿ ದರ ಆಗುವಂತದ್ದು. ಸೊ ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ತರ ವಿಡಿಯೋಸ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ.